ನಮಸ್ತೆ ಸ್ನೇಹಿತರೆ, ಇವತ್ತಿನ ಒಂದು ವಿಶೇಷವಾದಂತಹ ತರಗತಿಯ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ನಿಮಗೆ. ಇಲ್ಲಿ ನಾವು ಕರ್ನಾಟಕದ ಜಿಯೋಗ್ರಫಿಗೆ ಸಂಬಂಧಪಟ್ಟಂತಹ ಸೀರೀಸ್‌ಗಳನ್ನ ಮಾಡ್ತಾ ಹೋಗುವಂಥದ್ದು. ಇಲ್ಲಿ ಕರ್ನಾಟಕದ ಭೂ ಸ್ವರೂಪಗಳು ಅನ್ನುವಂತಹ ಕಾನ್ಸೆಪ್ಟ್‌ನಲ್ಲಿ ಕರ್ನಾಟಕ ರಾಜ್ಯದ ವಿವಿಧ ನೇಮಕಾತಿಗಳಲ್ಲಿ ಇಲಾಖೆಗಳ ನೇಮಕಾತಿಯಲ್ಲಿ ಯಾವ ಕ್ವೆಷನ್‌ಗಳನ್ನ ಕೇಳಲಾಗಿದೆ ಈ ಕರ್ನಾಟಕದ ಭೂ ಸ್ವರೂಪಗಳ ಮೇಲೆ ಅನ್ನುವಂಥದ್ದು. ಹೀಗೆ ತದನಂತರದಲ್ಲಿ ಮುಂಬರುವಂತಹ ಸೀರೀಸ್‌ಗಳಲ್ಲಿ ಕರ್ನಾಟಕದ ಸಸ್ಯವರ್ಗ, ಪ್ರಾಣಿವರ್ಗ, ಮಣ್ಣುಗಳು, ರಿವರ್ ಸಿಸ್ಟಮ್ ಅಲ್ಲಿ ಹೀಗೆ ಯಾವ ಎಕ್ಸಾಮ್‌ನಲ್ಲಿ ಕರ್ನಾಟಕದ ಮೇಲೆ ಒಂದು ಜಿಯೋಗ್ರಫಿ ಮೇಲೆ ಕೇಳಿದ್ದಾರೆ ಅನ್ನುವಂಥದ್ದನ್ನ ಚರ್ಚೆಯನ್ನ ಮಾಡ್ತಾ ಹೋಗುವಂಥದ್ದು. ಇದೆಲ್ಲ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಭಾವಿಸ್ಕೊಂಡಿದ್ದೀನಿ. ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಮೊದಲನೇ ಕ್ವೆಶ್ಚನ್ ಅನ್ನ ನೋಡ್ತಾ ಹೋಗಿ. ಇಲ್ಲಿ ನಿದ್ರಾ ಬುದ್ಧ ಬೆಟ್ಟಗಳೆಂದು ಕರೆಯಲ್ಪಡುವಂತಹ ಒಂದು ಬೆಟ್ಟಗಳು ಎಲ್ಲಿದೆ ಅಂತ ಕೇಳಿದರೆ ಇದು PSI 2000 ಇಸ್ವಿನಲ್ಲಿ ಕೇಳಲಾದಂತಹ ಒಂದು ಕ್ವೆಶ್ಚನ್. ಹಾಗೆ RSI 2014ರಲ್ಲಿಯೂ ಕೂಡ ಈ ಸೇಮ್ ಕ್ವೆಶ್ಚನ್ ಬಂದಿರುವಂತದ್ದು. ನಿದ್ರಾ ಬುದ್ಧ ಬೆಟ್ಟಗಳೆಂದು ಸ್ಲೀಪಿಂಗ್ ಬೌದ್ಧ ಮೌಂಟೇನ್ಸ್ ಅನ್ನುವಂಥದ್ದು ಎಲ್ಲಿ ಕಂಡು ಬರುತ್ತೆ ಅನ್ನುವಂಥದ್ದು ಕೇಳಿದ್ದಾರೆ. 2014ರ ಸಂದರ್ಭದಲ್ಲಿ ನೋಡೋದಾದ್ರೆ ಕಲಬುರ್ಗಿ ಅಥವಾ ಗುಲ್ಬರ್ಗ ಅನ್ನುವಂತಹ ಡಿಸ್ಟಿಕ್ ಇಲ್ಲಿ ಕಂಡು ಬರುವಂತಹ ಒಂದು ನಿದ್ರಾ ಬುದ್ಧ ಬೆಟ್ಟಗಳು ಕಂಡು ಬರ್ತಾ ಹೋಗುವಂಥದ್ದು. ನಾವು ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಅಂತ ಗಮನಿಸಿಕೊಳ್ಳೋದಾದ್ರೆ ಇಲ್ಲಿ ನಿದ್ರಾ ಬುದ್ಧ ಬೆಟ್ಟವು ಭಾರತದ ಕರ್ನಾಟಕ ರಾಜ್ಯದ ಯಾದಗಿರಿ ಜಿಲ್ಲೆಯ ಈಗಿನ ಗುಲ್ಬರ್ಗ, ಆವಾಗ ಮುಂಚೆ ಕಲಬುರ್ಗಿ ಡಿಸ್ಟಿಕ್ ಆಗಿ ಟೋಟಲ್ ಜಿಲ್ಲೆ ಇತ್ತು. ಆ ಸಂದರ್ಭದಲ್ಲಿ ಶಹಾಪುರ ಪಟ್ಟಣದ ಶಹಾಪುರ ತಾಲೂಕಿನ ಬಳಿಯಲ್ಲಿ ಈ ಒಂದು ಬೆಟ್ಟಗಳು ನಿರ್ಮಾಣವಾಗಿರುವಂಥದ್ದು. ಇಲ್ಲಿ ಬೆಟ್ಟವು 4 ಸಣ್ಣ ಬೆಟ್ಟಗಳಿಂದ ಕೂಡಿರುವಂಥದ್ದನ್ನ ನೋಡ್ತೇವೆ. ಇದು ನೈಋತ್ಯ ದಿಕ್ಕಿನಲ್ಲಿ ಅಡ್ಡಲಾಗಿ ನೋಡಿದಾಗ ಒಂದು ರೀತಿಯಾಗಿ ಹೀಗೆ ಮಲಗಿದ ಬುದ್ಧ ಮಲಗಿದ ಹಾಗೆ, ಬುದ್ಧನ ಚಿತ್ರ ನೀವೆಲ್ಲ ಗಮನಿಸಿದ್ದೀರಿ ಅಂತ ಭಾವಿಸ್ಕೊಳ್ತೇನೆ. ಅಲ್ಲಿ ಬುದ್ಧ ಮಲಗಿದ ಹಾಗೆ ಭಾವನೆಯನ್ನ ನೀಡುವಂತಹ ಒಂದು ಬೆಟ್ಟಗಳ ರೂಪದಲ್ಲಿ ಕಾಣುವಂಥದ್ದನ್ನು ನೋಡ್ತೇವೆ. ಈ ಒಂದು ಮಲಗುವಂತಹ ಬುದ್ಧ ಬೆಟ್ಟವು ಭೀಮರಾಯನಗುಡಿ ಮತ್ತು ಶಹಾಪುರದ ನಡುವೆ ಇರುವಂತಹ ಒಂದು ವಿಶಿಷ್ಟವಾದಂತಹ ಒಂದು ಬೆಟ್ಟ ಆಗಿರುವಂಥದ್ದು. ಜೊತೆಗೆ ಕರ್ನಾಟಕ ರಾಜ್ಯ ಹೆದ್ದಾರಿ 16ರ ಬೆಟ್ಟದ ಹತ್ತಿರಲ್ಲಿ ಹಾದು ಹೋಗುವಂಥದ್ದನ್ನ ನಾವು ನೋಡುವಂಥದ್ದು. ಇದು ಶಹಾಪುರ, ಈಗ ಯಾದಗಿರಿ ಜಿಲ್ಲೆಯಲ್ಲಿ ಶಹಾಪುರ ತಾಲೂಕೇನು ಬರುತ್ತಲ್ಲ ಆ ಒಂದು ತಾಲೂಕಿನಲ್ಲಿ ಕಂಡು ಬರುವಂತಹ ಒಂದು ಬೆಟ್ಟಗಳು ಅನ್ನುವಂಥದ್ದು ನಿಮ್ಗೆ ಗೊತ್ತಿರಲಿ. ಇನ್ನು ನಂತರದಲ್ಲಿ ಸುಪ್ರಸಿದ್ಧ ಪ್ರವಾಸಿ ತಾಣ ಯಾಣ ನೀವೆಲ್ಲ ಕೇಳಿರ್ತೀರಿ. ಈ ಯಾಣ ಎಲ್ಲಿದೆ ಅಂತ ಕೇಳಿದ್ದಾರೆ. PSI 2006ರಲ್ಲಿ ಇದು ಕೂಡ ಶಿಖರಗಳಿಗೆ ಸಂಬಂಧಪಟ್ಟಂತದ್ದು. ಹಾಗಾಗಿ ಈ ಒಂದು ಕ್ವೆಶ್ಚನ್ ಬಂದಿದೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಯಾಣವನ್ನ ನಾವು ನೋಡುವಂಥದ್ದು. ಯಾಣದ ಬಗ್ಗೆ ಸ್ವಲ್ಪ ಮಾಹಿತಿ ಅನ್ನುವಂಥದ್ದು ನೋಡೋದಾದ್ರೆ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಭಾಗದಲ್ಲಿ ಈ ಒಂದು ಕಾಡುಗಳು ಕಾಣುವಂಥದ್ದು. ಯಾಣದಲ್ಲಿ ನೀವು ಹೋದಾಗ ಈ ರೀತಿಯಾದಂತಹ ಒಂದು ಕಲ್ಲಿನ ರಚನೆಯನ್ನ ಗಮನಿಸ್ತಾ ಹೋಗುವಂಥದ್ದು. ಅಂದ್ರೆ ಯಾಣದಲ್ಲಿ ಪೂರ್ತಿಯಾಗಿ ಈ ರೀತಿಯಾದಂತಹ ಶಿಲಾ ಕಲ್ಲುಗಳನ್ನ ನಾವು ಗಮನಿಸ್ತಾ ಹೋಗ್ತೇವೆ. ಇವು ಸುಣ್ಣ ಕಲ್ಲುಗಳಿಂದ ರಚನೆಯಾಗಿರುವಂತದ್ದನ್ನ ನಾವು ಗಮನಿಸುವಂಥದ್ದು. ಇವೆಲ್ಲ ಸೇರಿರುವಂತಹ ಪರ್ವತ ವರ್ಗವನ್ನ ನೋಡೋದಾದ್ರೆ ಎಲ್ಲ ವೆಸ್ಟರ್ನ್ ಘಾಟಿಗೆ ಸೇರಿದೆ, ಪಶ್ಚಿಮ ಘಟ್ಟಗಳಿಗೆ ಸೇರಿರುವಂತಹ ಒಂದು ಶಿಖರ ವ್ಯವಸ್ಥೆಗಳು ಅಥವಾ ಶ್ರೇಣಿಗಳು ಅನ್ನುವಂಥದ್ದು. ಹಾಗೆಯೇ ಇಲ್ಲಿ ಕೆಲವೊಂದು ಮತ್ತೊಂದಿಷ್ಟು ಶಿಖರಗಳು ಕೂಡ ಬರುತ್ತೆ. ಅವು ಹೇಳ್ತಾ ಹೋಗ್ತೇನೆ ನೋಡಿ. ಭೈರೇಶ್ವರ ಶಿಖರ ಮತ್ತು ಮೋಹಿನಿ ಶಿಖರ ಎಂದು ಕರೆಯಲ್ಪಡುವಂತಹ 2 ಬೃಹತ್ ಯಾಣದ ಒಂದು ಬೆಟ್ಟಗಳು ಕೂಡ ಇಲ್ಲಿ ನಾವು ಗಮನಿಸುವಂಥದ್ದು. ಘನಕಲ್ಲು ಸ್ಫಟಿಕದ ಕಾಸ್ಟ್ ಅನ್ನುವಂತಹ ಸುಣ್ಣದ ಕಲ್ಲುಗಳಿಂದ ಈ ಒಂದು ಬೆಟ್ಟಗಳು ನಿರ್ಮಾಣ ಆಗಿರುವಂತದ್ದನ್ನ ಗಮನಿಸ್ತೇವೆ. ಜೊತೆಗೆ ಭೈರೇಶ್ವರ ಶಿಖರಕ್ಕಿಂತ ಕೆಳಗಿರುವಂತಹ ಒಂದು ಗುಹೆ ದೇವಾಲಯದ ಕಾರಣದಿಂದಾಗಿ ಈ ಯಾಣವನ್ನ ತೀರ್ಥಯಾತ್ರೆಯ ಕೇಂದ್ರ ಅಂತಲೂ ಕರೆಯುವಂಥದ್ದು. ಕೇಳ್ಬೋದು ನಾಳೆ ಕ್ವಶನ್ ನಿಮಗೆ, ಕರ್ನಾಟಕದ ಒಂದು ತೀರ್ಥಯಾತ್ರೆ ಅಂತ ಕರೆಯುವಂತಹ ಪ್ಲೇಸ್ ಯಾವುದು ಅನ್ನುವಂಥದ್ದು. ಯಾಣದ ಒಂದು ಈ ಭೈರೇಶ್ವರ ಶಿಖರಕ್ಕೆ ಇರುವಂತಹ ಒಂದು ಗುಹೆಯ ದೇವಾಲಯ ಏನಿದೆ ಅದನ್ನು ಕೂಡ ನಾವು ತೀರ್ಥಯಾತ್ರೆಯ ಕೇಂದ್ರ ಅಂತ ಕರೆಯುತ್ತೇವೆ. ಜೊತೆಗೆ ಅಲ್ಲಿ ಸ್ವಯಂಭೂ ಅಥವಾ ಸ್ವಯಂ ಅಭಿವ್ಯಕ್ತಿ ಅಥವಾ ತನ್ನದೇ ಆದಂತಹ ಪ್ರಕಾರವನ್ನ ರಚಿಸಲ್ಪಟ್ಟಂತಹ ಒಂದು ಲಿಂಗವು ಕೂಡ ಅಲ್ಲಿ ಒಂದು ರೂಪುಗೊಂಡಿರುವಂತದ್ದನ್ನ ನಾವು ನೋಡ್ತೇವೆ. ಇದೆಲ್ಲ ಯಾಣಕ್ಕೆ ಸಂಬಂಧಪಟ್ಟಂತಹ ಮಾಹಿತಿ ಸ್ನೇಹಿತರೆ. ಇನ್ನು ನಂತರದಲ್ಲಿ ಸೆಂಟ್ ಮೇರಿ ಐಲ್ಯಾಂಡ್ ದ್ವೀಪ ಯಾವ ಒಂದು ಜಿಲ್ಲೆಯಲ್ಲಿದೆ ಅನ್ನುವಂಥದ್ದು ಕೇಳಿದರೆ ಇದು ರಿಸರ್ವ್ PSI 2008ರಲ್ಲಿ ಕೇಳಿರುವಂತಹ ಕ್ವಶನ್. ಇಲ್ಲಿ 2 ಜಿಲ್ಲೆಗಳು ಕೊಟ್ಟಾಗ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆ ಕೊಟ್ಟಾಗ ಸ್ವಲ್ಪ ನಿಮಗೆ ಕನ್ಫ್ಯೂಸ್ ಆಗ್ಬೋದು. ಆದ್ರೆ ಈ ಸೆಂಟ್ ಮೇರಿ ದ್ವೀಪ ಅನ್ನುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರುವಂಥದ್ದು. ಉಡುಪಿ ಜಿಲ್ಲೆಯಲ್ಲಿ ಸೆಂಟ್ ಮೇರಿ ದ್ವೀಪವನ್ನ ಕಾಣ್ತಾ ಹೋಗ್ತೇವೆ. ಇಲ್ಲಿ ಹಾಗೆಯೇ ಈ ಒಂದು ದ್ವೀಪಕ್ಕೆ 2 ಹೆಸರು ಕೂಡ ಇದೆ. ಮತ್ತೆ ಇದು ಸೆಂಟ್ ಮೇರಿಸ್ ದ್ವೀಪ ಅಂತ ಜೊತೆಗೆ ಕರಿತೀವಿ. ಹಾಗೆ ಕೊಕೊನಟ್ ದ್ವೀಪ ಮತ್ತು ತೋನ್ಸೆಫರ್ ದ್ವೀಪ ಅಂತಾನೂ ಕೂಡ ಇದನ್ನ ಕರೆಯುವಂಥದ್ದು. ಕರ್ನಾಟಕದ ಉಡುಪಿಯಲ್ಲಿ ಕಂಡು ಬರುವಂತಹ ಒಂದು ಮಲ್ಪೆ ಭಾಗದಲ್ಲಿ ಈ ಒಂದು ದ್ವೀಪವನ್ನ ಕಾಣ್ತಾ ಬರುವಂಥದ್ದು. ಸ್ತಂಭಾಕಾರದ ಬಸಾಲ್ಟಿಕ್ ಲಾವದ ಮೂಲ ಈ ಒಂದು ರಚನೆಯಿಂದ ಆಗಿರುವಂಥದ್ದು ಈ ದ್ವೀಪ. ಜೊತೆಗೆ ವೈಜ್ಞಾನಿಕ ಅಧ್ಯಯನಗಳು ಸೆಂಟ್ ಮೇರಿಸ್ ದ್ವೀಪಗಳ ಬಸಾಲ್ಟ್ ಉಪ ಜ್ವಾಲಾಮುಖಿಯಿಂದ ರಚನೆಯಾಗಿದೆ ಅನ್ನುವಂಥದ್ದು. ಆಲ್ಮೋಸ್ಟ್ ಎಲ್ಲ
ಈ ಒಂದು ದ್ವೀಪಗಳ ಸಮೂಹ ಏನಿದೆ ಜ್ವಾಲಾಮುಖಿಗಳ ರಚನೆಯಿಂದನೇ ಉಗಮವಾಗಿರುವಂತದ ನಾವು ನೋಡ್ತೇವೆ. ಈ ಸಮಯದಲ್ಲಿ ಮಡಗಾಸ್ಕರ್ ಒಂದು ಭಾರತಕ್ಕೆ ಜೋಡಿಸಲ್ಪಟ್ಟಿತು ಅನ್ನುವಂಥದ್ದು. ಮಡಗಾಸ್ಕರ್ ಬಿರುಕು ಸುಮಾರು 88 ದಶಲಕ್ಷ ವರ್ಷಗಳ ಹಿಂದೆ ನಡೆಯಿತು ಅನ್ನುವಂಥದ್ದು. ಮಡಗಾಸ್ಕರ್ ಅಂದ್ರೆ ನೀವು ನೋಡಿರ್ತೀರಿ, ಇದು ಆಫ್ರಿಕಾದ ಕಾಂಟಿನೆಂಟ್ ಆಗಿರುತ್ತೆ. ಈ ಒಂದು ಭಾಗ ಏನಿದೆ, ಈ ಒಂದು ಭಾಗವನ್ನ ನಾವು ಆಫ್ರಿಕಾದ ಕೆಳಭಾಗದಲ್ಲಿ ನೀವು ಕಾಣ್ಬೋದು, ಮಡಗಾಸ್ಕರ್ ಅನ್ನುವಂಥದ್ದು. ಇದು ನಮ್ಮ ಭಾರತ ದೇಶದ ಈ ಒಂದು ಭಾಗಕ್ಕೆ ಈ ಸೇರಿದೆ ಅನ್ನುವಂತಹ ಒಂದು ಹೇಳಿಕೆ ಕೂಡ ಇಲ್ಲಿ ನಾವು ಗಮನಿಸುವಂಥದ್ದು. ಈ ಒಂದು ಭಾಗಕ್ಕೆ ಸೇರಿತ್ತು ಅನ್ನುವಂಥದ್ದು ಯಾವುದು ನಮ್ಮ ವೆಗನಾರ್ ಒಂದು ಸ್ಟೇಟ್ಮೆಂಟ್ ನಲ್ಲಿ 1969ರಲ್ಲಿ ಕೊಟ್ಟಂತಹ ವೆಗನಾರ್ ಸ್ಟೇಟ್ಮೆಂಟ್ ಅಲ್ಲಿ ನಾವು ಇದನ್ನೆಲ್ಲ ಗಮನಿಸಿರ್ತೀವಿ. ಏನು ಕಾಂಟಿನೆಂಟಲ್ ಥಿಯರಿಯಲ್ಲಿ ಇದೆಲ್ಲ ನಾವು ನೋಡಿರುವಂತಹ ಮಾಹಿತಿ. ಇನ್ನು ನಂತರದಲ್ಲಿ ಇದೊಂದು ಹೊಂದಿಸಿ ಬರೀ ಇದು ಕೇಳಿದರೆ ಅದು PSI 2000 ರಿಸರ್ವ್ PSI 2004ರಲ್ಲಿ ಕೇಳಿರುವಂತದ್ದು. ಇಲ್ಲಿ ಒಂದು ಕಡೆ ಏನ್ ಮಾಡಿದ್ದಾರೆ, ಜಲಪಾತಗಳ ಲಿಸ್ಟ್ ಕೊಟ್ಟಿದ್ದಾರೆ, ಹಾಗೆ ಜಲಪಾತಗಳು ಇರುವಂತಹ ಸ್ಥಳದ ಮಾಹಿತಿಯನ್ನ ನೀಡಿರುವಂತದ್ದು. ಇದರಲ್ಲಿ ನಿಮ್ಗೆ ಸುಮ್ಮನೆ ಗ್ಲಾನ್ಸ್ ಮಾಡಿ ಆನ್ಸರ್ ಕೂಡ ನೀವು ಮಾಡಬಹುದು. ಇದರಲ್ಲಿ ಹೇಗೆ, ನಿಮಗೆ ಗೇರುಸೊಪ್ಪೆ ಅಥವಾ ಜೋಗ್ ಫಾಲ್ಸ್ ಅಂತೂ ಗೊತ್ತಿದೆ ನಿಮ್ಗೆ. ಇದು ಇರುವಂತದ್ದು ಎಲ್ಲಿ, ನಮ್ಮ ಸಾಗರದ ಶಿವಮೊಗ್ಗ ಡಿಸ್ಟಿಕ್ ನಲ್ಲಿ ಕಂಡು ಬರುವಂತದ್ದು. ಇದಕ್ಕೆ ಮೂಲ ಆಗುವಂತದ್ದು. ಹಾಗೆ ಬರಚುಕ್ಕಿ ಮತ್ತು ಗಗನಚುಕ್ಕಿ ಅನ್ನುವಂಥದ್ದು ಕೂಡ ನಿಮ್ಗೆ ಗೊತ್ತಿದೆ. ಯಾವುದು, ನೀವು ಮಂಡ್ಯ ಡಿಸ್ಟಿಕ್ ನಲ್ಲಿ ಕಾಣುವಂತಹ ಒಂದು ಜಲಪಾತಗಳು. ಇನ್ನು ಅಬ್ಬೆ ಫಾಲ್ಸ್ ಅನ್ನುವಂಥದ್ದು ಮಡಿಕೇರಿಯಲ್ಲಿ ಕಂಡು ಬರುತ್ತೆ, ಕಾವೇರಿ ನದಿ ಸಂಬಂಧಪಟ್ಟದ್ದು. ಇನ್ನು ಕಾಳಹಸ್ತಿ ಜಲಪಾತ ಅನ್ನುವಂಥದ್ದು ಕೆಮ್ಮನಗುಂಡಿ ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲಿ ಕಂಡುಬರು. ಕಾಳಹಸ್ತಿ ಮಹಾಸ್ವಾಮಿಗಳು ಅನ್ನುವಂತಹ ಒಬ್ರು ಶ್ರೇಷ್ಠ ಗುರುಗಳು ಕೂಡ ಇದ್ದಾರೆ. ನೀವು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ ಅವ್ರ ಬಗ್ಗೆ. ಅವರು ನೀವು ನೆನ್ಪಿಟ್ಕೊಳ್ಳೋಕೆ ಒಂದು ಹೆಲ್ಪ್ ಆಗುತ್ತೆ. ಕೆಮ್ಮನಗುಂಡಿ ಅಥವಾ ನಾವು ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲಿ ಕೂಡ ನಾವು ಒಂದು ಗಮನಿಸ್ತೇವೆ. ಇನ್ನು ನಂತರದಲ್ಲಿ ಸ್ವಲ್ಪ ಮಾಹಿತಿಯನ್ನ ನೋಡ್ತಾ ಹೋಗೋಣ ಜಲಪಾತಕ್ಕೆ ಸಂಬಂಧಪಟ್ಟದ್ದು. ಇನ್ನು ಗೇರುಸೊಪ್ಪ ಜಲಪಾತ ಅನ್ನುವಂಥದ್ದು ಭಾರತ ಅತಿ ಎತ್ತರವಾದಂತಹ ಜಲಪಾತ ಆಗಿರುವಂಥದ್ದು. ಇಲ್ಲಿ ಶಿವಮೊಗ್ಗ ಡಿಸ್ಟಿಕ್ ಸಾಗರ ತಾಲೂಕಿನ ಜೋಗ್ನಲ್ಲಿ ಕಂಡು ಬರುತ್ತೆ. ಶರಾವತಿ ನದಿಯು ಸಹ್ಯಾದ್ರಿ ಬೆಟ್ಟಗಳಲ್ಲಿ ಹರಿಯುವಾಗ ಗೇರುಸೊಪ್ಪದ ಬಳಿ ಸುಮಾರು 250 ಮೀಟರ್ ಎತ್ತರದಿಂದ ತುಮುಕುವಂಥದ್ದು. ಇದು ಒಂದು ಜೋಗ ಫಾಲ್ಸ್ಗೆ ಸಂಬಂಧಪಟ್ಟಂಥದ್ದು. ಇನ್ನು ಅಬ್ಬೆ ಜಲಪಾತ ಅನ್ನುವಂಥದ್ದು ಇದು ಪಶ್ಚಿಮ ಘಟ್ಟದ ಕೊಡಗು ಭಾಗದಲ್ಲಿ ಕಂಡು ಬರುತ್ತೆ. ಕೊಡಗಿನಲ್ಲಿದೆ. ಇದು ಮಡಿಕೇರಿಯಿಂದ 8 ಕಿಲೋಮೀಟರ್ನಲ್ಲಿ ಕಾವೇರಿ ನದಿಯ ಆರಂಭಿಕ ಹಂತದಲ್ಲಿ ಈ ಒಂದು ಫಾಲ್ಸ್ ಅನ್ನ ನಾವು ಗಮನಿಸುವಂಥದ್ದು. ಇದನ್ನ ಮೊದಲು ಜೆಸ್ಸಿ ಫಾಲ್ಸ್ ಅಂತ ಕರಿತಾ ಇದ್ರು. ಕೇಳಬಹುದು ಕ್ವಶನ್ ಸ್ನೇಹಿತರೆ, ಜೆಸ್ಸಿ ಫಾಲ್ಸ್ ಅಂತ ಯಾವ ಒಂದು ಜಲಪಾತವನ್ನ ಕರಿತೇವೆ ಅಂದ್ರೆ ಅಬ್ಬೆ ಜಲಪಾತವನ್ನ ಕರೆಯುವಂಥದ್ದು. ಇನ್ನು ನಂತರದಲ್ಲಿ ಕಾಳಹಸ್ತಿ ಜಲಪಾತ ಅನ್ನುವಂಥದ್ದು ಅಥವಾ ಕಲ್ಲತಗಿರಿ ಜಲಪಾತ ಅಂತ ಕರಿತೇವೆ. ಅದು ಕೂಡ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನ ಕೆಮ್ಮಣ್ಣಗುಂಡಿ ಗಿರಿಧಾಮದಲ್ಲಿ 10 ಕಿಲೋಮೀಟರ್ ಮೈಲಿಯಲ್ಲಿ ಕಂಡು ಬರುವಂತಹ ಒಂದು ಜಲಪಾತ ಆಗಿದೆ. ನಂತರ ಕೊನೆಯದಾಗಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಏನಿದೆ, ಇದು ಕಾವೇರಿ ನದಿಯ ಒಂದು ಆಗಿರುವಂತದ್ದನ್ನ ನೋಡ್ತೇವೆ. ಶಿವನ ಸಮುದ್ರದಲ್ಲಿ ಸಮೀಪದಲ್ಲಿ ಈ ಒಂದು ಜಲಪಾತ ಕಾಣುವಂಥದ್ದು. ಗಗನಚುಕ್ಕಿ ಭರಚುಕ್ಕಿ ಅನ್ನುವಂತಹ ಒಂದು ಜಲಪಾತಗಳು ಬಹಳ ರೋಮಾಂಚನಕಾರಿಯಾಗಿ ಜಲಪಾತ ಧುಮುಕುವಂತಹ ಒಂದು ಪ್ರೇಕ್ಷಣೀಯ ಸ್ಥಳವಾಗಿರುವಂತದ್ದನ್ನ ನಾವು ಗಮನಿಸುವಂಥದ್ದು. ಇನ್ನು ಕರ್ನಾಟಕದ ಕರಾವಳಿ ವ್ಯವಸ್ಥೆಗೆ ಸಂಬಂಧಪಟ್ಟಂತಹ ಒಂದು ಕ್ವಶನ್ ಬಂದಿದೆ. ಇದು 2015 KS ಅಲ್ಲಿ ಕೇಳಿದ್ದಾರೆ. 2015 KS ಅಲ್ಲಿ ಕೇಳಿರುವಂತದ್ದು. ಏನ್ ಕೇಳಿದರೆ, ಕರ್ನಾಟಕದ ಕರಾವಳಿ ಬಯಲು ನಿಮ್ಗೆಲ್ಲ ಗೊತ್ತಿದೆ. ನಾನು ಇಂಡಿಯಾದ ಮ್ಯಾಪ್ ಹಾಕಿ ನಿಮ್ಗೆ ತೋರಿಸ್ತೇನೆ. ಕರ್ನಾಟಕದ ಕರಾವಳಿ ಬಯಲು ಈ ಭಾಗ ಇದಿಷ್ಟು ನಮ್ಮ ಕರಾವಳಿ ಬಯಲು ಆಗಿ ಕಂಡು ಬರುವಂತದ್ದು. ಎಷ್ಟಿದೆ ನಮ್ಮ ಕರಾವಳಿ? 320 ಕಿಲೋಮೀಟರ್ ಇರುವಂತದ್ದು. ನಮ್ಮ ಕರ್ನಾಟಕದ ಕರಾವಳಿ ಕಿಲೋಮೀಟರ್ ಎಷ್ಟಿದೆ? 320 ಕಿಲೋಮೀಟರ್ ಕರಾವಳಿ ಇದೆ. ಇಲ್ಲಿ ಇದು ಅಲೆ ವಿನ್ಯಾಸದ ಪ್ರದೇಶವಾಗಿದೆ ಅನ್ನುವಂತ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆಗೆ ಸಂಬಂಧಪಟ್ಟಂತೆ ಮುಂದಿನ ಯಾವ ಒಂದು ಹೇಳಿಕೆ ಸರಿಯಾಗಿದೆ ಅನ್ನುವಂಥ ಕ್ವಶನ್ ಬಂದಿದೆ. ಇದು ಜ್ವಾಲಾಮುಖಿ ಚಟುವಟಿಕೆಯ ಒಂದು ಫಲಿತಾಂಶ ಅಂತ ಕೇಳಿದರೆ, ಹಾಗೆ ಇದು ಸವೆತ ಕ್ಷರಣ ಒಂದು ಬಯಲಾಗಿದೆ ಅನ್ನುವಂತಹದ್ದು ಹೇಳಿದರೆ, ಹಾಗೆ ಇದು ನಿಕ್ಷೇಪಣ ಬಯಲಾಗಿದೆ ಅನ್ನುವಂಥದ್ದು ಹೇಳಿದರೆ ಮೇಲಿನ ಎಲ್ಲವೂ ಅನ್ನುವಂಥದ್ದು. ನೋಡಿ, ನಮ್ಮ ಪೂರ್ವ ಕರಾವಳಿ ಮತ್ತು ಪಶ್ಚಿಮ ಕರಾವಳಿ ಇವೆರಡನ್ನು ಡಿಫ್ರೆನ್ಸ್ ನೋಡಿದಾಗ ನಮ್ಮ ಪಶ್ಚಿಮ ಕರಾವಳಿ ಏನಿದೆ ಇದು ಬಹಳ ಡೆಪ್ತ್ ಇರುವಂಥದ್ದು. ಯಾಕೆಂದ್ರೆ ಅಲೆಗಳ ಹೊಡೆತ ಜಾಸ್ತಿ ಇದೆ, ನಮ್ದು ಸವೆತ ಕಾರ್ಯ ಹೆಚ್ಚಿರುವಂಥದ್ದು. ಆದ್ರೆ ಪೂರ್ವ ಕರಾವಳಿದ್ ಹಾಗಲ್ಲ. ಸ್ವಲ್ಪ ನೀವು ಕರಾವಳಿಯಲ್ಲಿ ನಡ್ಕೊಂಡು ಹೋದ್ರೂ ಸಹಿತ ಹೋಗ್ತಾ ಡೀಪ್ ಸಿಗೋದಿಲ್ಲ, ಸ್ವಲ್ಪ ಕಡಿಮೆ ಸಿಗುತ್ತೆ. ಆದ್ರೆ ಪಶ್ಚಿಮ ಕರಾವಳಿ ಹಾಗಲ್ಲ, ಸವೆತದ ಕಾರ್ಯ ಹೆಚ್ಚಿರುವಂತದ್ದು. ಅಂದ್ರೆ ಅಲೆಗಳ ಹೊಡೆತ ಜಾಸ್ತಿ ಇದೆ, ಅಂದ್ರೆ ಡೆಪ್ತ್ ಜಾಸ್ತಿ. ಹಾಗಾದ್ರೆ ರೈಟ್ ಆನ್ಸರ್ ಏನಾಗುತ್ತೆ ಇದರಲ್ಲಿ? ಬಿ ಇಸ್ ದ ರೈಟ್. ಅಂದ್ರೆ ಸವೆತ ಕ್ಷರಣ ಬಯಲಾಗಿರುವಂತದ್ದನ್ನು ನಾವು ಗಮನಿಸ್ತೇವೆ. ಅದರನ್ನೇ ಮಾಹಿತಿಯನ್ನ ನಿಮ್ಗೆ ಹಂಚ್ಕೊಳ್ತಾ ಹೋಗ್ತೇವೆ. ನೋಡಿ, ಇಲ್ಲಿ ಕರಾವಳಿ ಮೈದಾನವು ಕರ್ನಾಟಕದ ಒಂದು ವಿಶಿಷ್ಟ ಭೌಗೋಳಿಕ ವಲಯ ಆಗಿರುವಂತದ್ದು ನಾವು ಗಮನಿಸ್ತೇವೆ. ಇಲ್ಲಿ ರಾಜ್ಯದ ಪಶ್ಚಿಮದ ಭೂಭಾಗವನ್ನ ಒಳಗೊಂಡಿದ್ದು ಅರಬ್ಬಿ ಸಮುದ್ರಕ್ಕೆ ಎದುರಾಗಿ ಪಶ್ಚಿಮ ಘಟ್ಟಗಳು ಪಶ್ಚಿಮಕ್ಕೆ ಇರುವಂತದ್ದು.
ಹಾಗೆಯೇ ಅಂದ್ರೆ ಇಲ್ಲಿ ಪಶ್ಚಿಮ ಘಟ್ಟಗಳ ಪಶ್ಚಿಮ ಭಾಗಕ್ಕೆ ಇರುವಂತದ್ದನ್ನ ನಾವು ನೋಡ್ತೇವೆ. ಅವು ಈ ನಮ್ಮ ಕರಾವಳಿ ಪ್ರದೇಶ. ಜೊತೆಗೆ ಇವೆಲ್ಲವೂ ಕೂಡ ಈ ಪೂರ್ವ ಘಟ್ಟಗಳ ಒಂದು ಶ್ರೇಣಿಗಳನ್ನ ನಾವು ಕರಾವಳಿ ಪ್ರದೇಶವನ್ನ ನೋಡಿದಾಗ ಇವೆಲ್ಲ ಮೆಕ್ಕಲು ಮಣ್ಣನ್ನ ತಂದು ನದಿ ಸಂಚಯನದಲ್ಲಿ ಹಾಕಿ ಈ ಡೆಲ್ಟಾ ಫಾರ್ಮೇಶನ್ ಹೆಚ್ಚಾಗಿ ನಾವು ನೋಡ್ತೇವೆ. ಈ ಪೂರ್ವ ಕರಾವಳಿಯಲ್ಲಿ ಡೆಲ್ಟಾ ಫಾರ್ಮೇಶನ್ ನಾನು ಜಾಸ್ತಿ ನೋಡುವಂಥದ್ದು. ಯಾಕೆಂದ್ರೆ ಸಾಕಷ್ಟು ನದಿಗಳು ಇಲ್ಲಿ ಬಂದು ನಮ್ಮ ಬಂಗಾಳ ಕೊಲ್ಲಿಯನ್ನ ಸೇರುವಂಥದ್ದು. ಡೆಲ್ಟಾ ಫಾರ್ಮೇಶನ್ ಹೆಚ್ಚಾಗಿ ಅಲ್ಲಿ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಅಲೆಗಳ ಸವೆತಕ್ಕೀಡಾಗಿ ನಿರ್ಮಿತವಾಗಿರುವಂತಹ ಒಂದು ಪೀಠಭೂಮಿಯನ್ನ ನಾವು ಕಾಣುವಂಥದ್ದು ಎಲ್ಲಿ? ನಮ್ಮ ಕರ್ನಾಟಕದ ಕರಾವಳಿ ಮೈದಾನದಲ್ಲಿ ಕಾಣ್ತಾ ಹೋಗುವಂಥದ್ದು. ರಾಜ್ಯದ ಕರಾವಳಿ ಮೈದಾನವು ಸಂಚಯನ ನಿರ್ಮಿತವಾದಂತಹ ಬದಲಾಗಿ ಸವೆತ ಕಾರ್ಯದಲ್ಲಿ ನಿರ್ಮಿತವಾಗಿದೆ ಅನ್ನುವಂಥದ್ದು. ನೋಡಿ, ನಮ್ದೆಲ್ಲ ಸ್ವಾಭಾವಿಕ ಬಂದರು ಹೆಚ್ಚಾಗಿ ಕಾಣುವಂಥದ್ದು. ನಾವು ಕರ್ನಾಟಕದ ಬಂದರು ಎಲ್ಲ ವ್ಯವಸ್ಥೆ ಏನಿದೆ ಸ್ವಾಭಾವಿಕ ಬಂದರು. ನಮ್ಮ ಪೂರ್ವ ಒಂದು ಕರಾವಳಿ ಪ್ರದೇಶಗಳನ್ನ ನೀವು ಗಮನಿಸಿದ್ರೆ ಇಲ್ಲೆಲ್ಲವೂ ಕೂಡ ಕೃತಕ ಬಂದರುಗಳನ್ನ ನೋಡ್ತೇವೆ ನಾವು. ಯಾಕೆಂದ್ರೆ ಆಳ ಇರೋದಿಲ್ಲ. ಅವು ಹೊಸದಾಗಿ ಒಂದು ಹಡಗು ಬಂದು ನಿಲ್ಲಬೇಕು ಅಂದ್ರೆ ಡೀಪ್ ಬೇಕಲ್ಲಿ ಜಾಗ. ಅವನ್ನೆಲ್ಲ ಹೊಸದಾಗಿ ಮಣ್ಣನ್ನು ತೆಗೆದು ಜಾಗವನ್ನ ಅಂದ್ರೆ ಕೃತಕವಾಗಿ ಮಾಡುವಂತಹ ಒಂದು ಕೆಲಸ ಆಗುವಂಥದ್ದು. ಆ ಮಟ್ಟದಲ್ಲಿ ಹೇಳಿರೋದಾದ್ರೆ ಇಲ್ಲಿ. ಹಾಗೆ ಸಮುದ್ರ ಮಟ್ಟದಿಂದ ಸುಮಾರು 20 ರಿಂದ 10 ಮೀಟರ್ಗಳಷ್ಟು ಮಾತ್ರ ಎತ್ತರವಾಗಿರುವಂತಹ ಕರಾವಳಿ ಮೈದಾನನ್ನ ಕೆನರಾ ಪೆಡಿಕ್ಲೈನ್ ಅನ್ನುವಂಥದ್ದು ನಾವು ನೋಡ್ತೇವೆ ಅಂತ ಹೇಳಿ ಕರೆಯುವಂಥದ್ದು. ಇದರ ಗರಿಷ್ಠ ಎತ್ತರ 200 ಮೀಟರ್ಗಳು ಮಾತ್ರ. ಭೂ ಇತಿಹಾಸದ ವಿವಿಧ ಅವಧಿಯಲ್ಲಿ ಸಮುದ್ರ ಮಟ್ಟದಲ್ಲಿ ಉಂಟಾದ ಏರಿಳಿತಗಳೇನಿದೆ ಅವುಗಳು ಸವೆತಕ್ಕೀಡಾಗಿರುವಂತಹ ಈ ಮೈದಾನವು ಸಂಪೂರ್ಣವಾಗಿ ಮಟ್ಟ ಸಮವಾಗಿರದೆ ಹಂತ ಹಂತವಾಗಿ ರೂಪಿಸುವಾಗಿದೆ ಅನ್ನುವಂಥದ್ದು ಹೇಳಿದ್ದಾರೆ. ಅಂದ್ರೆ ನಿಮ್ಗೆ ಇದರಲ್ಲಿ ಏನು ಅಂದ್ರೆ ನಾವು ಇಷ್ಟೇ ತಿಳ್ಕೊಬೇಕು, ಕರ್ನಾಟಕದ ಕರಾವಳಿ ಪ್ರದೇಶ ಏನಿದೆ ಆ ಕರಾವಳಿ ಪ್ರದೇಶ ಅಲೆಛೇದಿತವಾಗಿ ರೂಪುಗೊಂಡಿರುವಂಥದ್ದು. ಆದ್ರೆ ಪೂರ್ವ ಕರಾವಳಿ ನೋಡಿದ್ರೆ ಅವು ಎಲ್ಲ ಡೆಲ್ಟಾ ಫಾರ್ಮೇಶನ್ ನಲ್ಲಿ ಆಗಿರುವಂತದ್ದನ್ನು ನೋಡ್ತೇವೆ. ಹೆಚ್ಚಿನ ಮಣ್ಣುಗಳು ಮೆಕ್ಕಲು ಮಣ್ಣು ಬಂದು ಸೇರಿ ಅವು ಡೆಪ್ತ್ ಕಡಿಮೆ ಇರುವಂತದ್ದನ್ನ ನೋಡ್ತೇವೆ. ಇದಿಷ್ಟು ಸಿಂಪಲ್ ನಿಮ್ಗೆ ಸಾಕು. ಇನ್ನು ನಂತರದಲ್ಲಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ನಂದಿ ಬೆಟ್ಟ ಅಸ್ತಿತ್ವದಲ್ಲಿರುತ್ತೆ ಅನ್ನುವಂಥದ್ದು ಕೇಳಿದರು. ಇಲ್ಲಿ ನಂದಿ ಬೆಟ್ಟ ನೋಡೋದಾದ್ರೆ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ನಲ್ಲಿ ಕೇಳಿದ್ದಾರೆ. PC ಅಲ್ಲಿ ಕೇಳಿರುವಂಥದ್ದು. PC 2016ರಲ್ಲಿ ಕೇಳಿದ್ದಾರೆ ಈ ಕ್ವಶನ್. ಜೊತೆಗೆ ಇನ್ನೊಂದು ಕ್ವಶನ್ ಬಂದಿದೆ ಸ್ನೇಹಿತರೆ ನೋಡಿ, ಮೇಕೆದಾಟು. ಇದು ನೋಡಿ ಎಷ್ಟು ಎಕ್ಸಾಮ್ ನಲ್ಲಿ ಕೇಳಿದ್ದಾರೆ. HKPSI 2015ರಲ್ಲಿ ಕೇಳಿದ್ದಾರೆ, MDRS ಅಲ್ಲಿ ಕೇಳಿದ್ದಾರೆ 14ರಲ್ಲಿ, PSI 2019ರಲ್ಲಿ ಕೇಳಿದ್ದಾರೆ. ಇಲ್ಲಿ ಮೇಕೆದಾಟು ಅನ್ನುವಂಥದ್ದು ಕೇಳಿದ್ದಾರೆ ಪಟ್ಟಿ 1ರಲ್ಲಿ. ಭರಚುಕ್ಕಿ ಜಲಪಾತ, ಅಬ್ಬೆ ಜಲಪಾತ, ಗೋಕಾಕ್ ಜಲಪಾತ ಅನ್ನುವಂಥದ್ದು ನಿಮ್ಗೆಲ್ಲ ಗೊತ್ತಿರುತ್ತೆ. ಗೋಕಾಕ್ ಫಾಲ್ಸ್ ಅಂದ ತಕ್ಷಣ ಡೈರೆಕ್ಟ್ ಆಗಿ ನೀವು ಬೆಳಗಾವಿಗೆ ಹೋಗ್ತೀರಿ. ಅಬ್ಬೆ ಫಾಲ್ಸ್ ಅಂತೂ ನಾನು ಈಗಲೇ ನಿಮ್ಗೆ ತಿಳಿಸಿದ್ದೀನಿ ಯಾವುದು ಅನ್ನುವಂಥದ್ದು. ಕೊಡಗು ಜಿಲ್ಲೆಯಲ್ಲಿ ಬರುವಂಥದ್ದು ಅಬ್ಬೆ ಫಾಲ್ಸ್ ಅನ್ನುವಂಥದ್ದು. ಭರಚುಕ್ಕಿ, ಗಗನಚುಕ್ಕಿ ಬಗ್ಗೆ ಈಗಷ್ಟೇ ನಿಮ್ಗೆ ಹೇಳಿದ್ದೀನಿ. ಭರಚುಕ್ಕಿ ಅನ್ನುವಂಥದ್ದು ಯಾವುದಕ್ಕೆ ಸಂಬಂಧಪಟ್ಟಿದೆ ಸ್ನೇಹಿತರೆ? ಚಾಮರಾಜನಗರಕ್ಕೆ ಸಂಬಂಧಪಟ್ಟಂಥದ್ದು ನಾವು ನೋಡ್ತೇವೆ. ಭರಚುಕ್ಕಿ ಅನ್ನುವಂಥದ್ದು ಇದನ್ನ ನೋಡುವಂಥದ್ದು. ಇನ್ನು ನಂತರದಲ್ಲಿ ಮೇಕೆದಾಟು ಅನ್ನುವಂಥದ್ದು ರಾಮನಗರ ಡಿಸ್ಟಿಕ್ ನಲ್ಲಿ ಕಂಡು ಬರುವಂಥದ್ದು. ಇದಿಷ್ಟು ಈ ಒಂದು ಪ್ರಶ್ನೆಗೆ ಉತ್ತರ ಆಗಿತ್ತು ಸ್ನೇಹಿತರೆ. ಇನ್ನು ಇದೇ ಕ್ವಶನ್ ಬಂದಿದ್ಯಾ? ಓಕೆ. ನಂತರದಲ್ಲಿ ಇನ್ನೊಂದು ಕ್ವಶನ್ ಬಂದಿದೆ. KSRTC 2009ರಲ್ಲಿ ಒಂದು ಕ್ವಶನ್ ಬಂದಿರುವುದು. ಕರ್ನಾಟಕದ ಕರಾವಳಿ ಪ್ರದೇಶವು ಅನ್ನುವಂತಹ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಇದು ಆಪ್ಷನ್ ಎದಲ್ಲಿ ಗಮನಿಸಿದಾಗ ಒರಿಸ್ಸಾದ ಕರಾವಳಿ ಪ್ರದೇಶಕ್ಕಿಂತ ಉದ್ದವಾಗಿದೆ ಅನ್ನುವಂತಹ ಒಂದು ಹೇಳಿಕೆ ಇದೆ. ಮತ್ತೊಂದು ಹೇಳಿಕೆಯಲ್ಲಿ ಮಹಾರಾಷ್ಟ್ರಕ್ಕಿಂತ ಗಿಡ್ಡದಾಗಿದೆ ಆದರೆ ಗೋವಾಕ್ಕಿಂತ ಉದ್ದವಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ಸಿದಲ್ಲಿ ಪುದುಚೇರಿ ಮತ್ತು ಕೇರಳಕ್ಕಿಂತ ಉದ್ದವಾಗಿದೆ ಅನ್ನುವಂತ ಹೇಳಿದರೆ ಮೇಲಿನ ಎಲ್ಲವೂ ಸರಿಯೇ ಅನ್ನುವಂಥದ್ದು. ಅಂದ್ರೆ ಕರ್ನಾಟಕದ ಒಂದು ನೀವು ಕರಾವಳಿ ನಾನು ಆಗಲೇ ಹೇಳ್ತೇನೆ 320 ಕಿಲೋಮೀಟರ್ ಕರಾವಳಿ ವ್ಯಾಪ್ತಿಯನ್ನ ಹೊಂದಿದೆ ಕರ್ನಾಟಕ ಅನ್ನುವಂಥದ್ದು. ಅಂದ್ರೆ ಮಹಾರಾಷ್ಟ್ರಕ್ಕೆ ಹೆಚ್ಚು ನೋಡ್ತೇವೆ, ಆದ್ರೆ ಗೋವಾಕ್ಕಿಂತ ಉದ್ದ ಆಗಿರುವಂಥದ್ದು. ಮಹಾರಾಷ್ಟ್ರಕ್ಕಿಂತ ಕಡಿಮೆ, ಗೋವಾಕ್ಕಿಂತ ಹೆಚ್ಚಾಗಿರುವಂಥದ್ದನ್ನ ನಾವು ಗಮನಿಸುವಂಥದ್ದು. ಇನ್ನು ನಂತರದಲ್ಲಿ ಕರ್ನಾಟಕದ ಕೆಳಗಿನ ಶಿಖರಗಳನ್ನ ಅವುಗಳ ಎತ್ತರಗಳ ಇಳಿಕೆ ಕ್ರಮದಲ್ಲಿ ಜೋಡಿಸಿ ಅನ್ನುವಂಥದ್ದು ಹೇಳಿದರು. ಇಲ್ಲಿ ಮುಳ್ಳಯ್ಯನಗಿರಿ, ಬಾಬಾ ಬುಡನ್ಗಿರಿ, ಕೊಡಚಾದ್ರಿ, ಪುಷ್ಪಗಿರಿ KS 2017ರಲ್ಲಿ ಕೇಳಲಾದಂತಹ ಕ್ವಶನ್ ಇದು. ಹಾಗಾದ್ರೆ ಮೊದಲನೇದಾಗಿ ಎತ್ತರ ಶಿಖರಗಳಲ್ಲಿ ನಮ್ಮ ಕರ್ನಾಟಕದಲ್ಲಿ ಫಸ್ಟ್ ಬರುವಂಥದ್ದು ನಿಮ್ಗೆ ಗೊತ್ತಿದೆ, ಫಸ್ಟ್ ಮುಳ್ಳಯ್ಯನಗಿರಿ ಬರುತ್ತೆ. ಇನ್ನು ನಂತರದಲ್ಲಿ ಅದೇ ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲೇ ಬರುವಂಥದ್ದು ಬಾಬಾ ಬುಡನ್ಗಿರಿ 2ನೇ ಸ್ಥಾನದಲ್ಲಿ ಬರುತ್ತೆ. ಇನ್ನು ನಂತರದಲ್ಲಿ ಪುಷ್ಪಗಿರಿ ಅನ್ನುವಂಥದ್ದು ಅದು ಕೂಡ ಆ ಒಂದು ಸ್ಥಳದಲ್ಲಿ ಕಂಡು ಬರುತ್ತೆ. ಇದು 3ನೇ ಸ್ಥಾನದಲ್ಲಿ ಕಂಡು ಬರುತ್ತೆ. ಇನ್ನು ನಂತರ ಬ್ರಹ್ಮಗಿರಿ ಇದು ಕೂಡ ಪುಷ್ಪಗಿರಿ, ಬ್ರಹ್ಮಗಿರಿ ಇವೆಲ್ಲ ಶ್ರೇಣಿ ಪರ್ವತಗಳು ಒಟ್ಟಿಗೆ ಇರುವಂಥದ್ದು. ಚಿಕ್ಕಮಗಳೂರು ಡಿಸ್ಟಿಕ್ ನಲ್ಲೇ ನಾವು ಕಾಣ್ತಾ ಬರುವಂಥದ್ದು ಇದು ಬ್ರಹ್ಮಗಿರಿ. ಇದಕ್ಕೆ ಸಿ ಇಸ್ ದ ನೆಕ್ಸ್ಟ್ ಪ್ಲೇಸ್ ನಲ್ಲಿ ಬರುತ್ತೆ, 4ನೇ ಪ್ಲೇಸ್ ನಲ್ಲಿ ಬರುವಂಥದ್ದು. ಇನ್ನು ಕೊನೆಯದಾಗಿ ಕೊಡಚಾದ್ರಿ, ಇದು ಕೂಡ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಕಂಡು ಬರುವಂಥದ್ದು. ಇದಕ್ಕೆ ರೈಟ್ ಆನ್ಸರ್ ಸಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಸ್ನೇಹಿತರೆ.
ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನೋಡೋದಾದ್ರೆ, ಕರ್ನಾಟಕ ರಾಜ್ಯದ ವಿಸ್ತಾರವಾದಂತಹ ಭೂಪ್ರದೇಶ 300ರಿಂದ 1350 ಮೀಟರ್ಗಳ ಎತ್ತರವನ್ನ ನಾವು ನೋಡ್ತಾ ಬರುವಂಥದ್ದು. ಅಂದ್ರೆ ಎತ್ತರ, ಸಮುದ್ರ ಮಟ್ಟದಿಂದ ಎತ್ತರವನ್ನು ಗಮನಿಸ್ತಾ ಬರ್ತೇವೆ. ಇಲ್ಲಿ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಬೆಟ್ಟದಲ್ಲಿರುವಂತಹ ಮುಳ್ಳಯ್ಯನಗಿರಿ, ಹಿಂದೆ ಅದನ್ನ ಚಂದ್ರದ್ರೋಣ ಪರ್ವತ ಅಂತಾನೂ ಕರಿತಾ ಇದ್ರು, ಕೇಳಬಹುದು ಈ ವರ್ಡ್ ಅನ್ನ. ಇದು ಸುಮಾರು ಈ ಮುಳ್ಳಯ್ಯನಗಿರಿ ಅನ್ನುವಂಥದ್ದು 1913 ಮೀಟರ್ ಎತ್ತರವನ್ನ ಇರುವಂತದ್ದನ್ನ ನಾವು ನೋಡ್ತೇವೆ. ಇದು ರಾಜ್ಯದ ಅತ್ಯುನ್ನತ ಶಿಖರವಾಗಿರುವಂಥದ್ದು. 2ನೇ ಸ್ಥಾನದಲ್ಲಿ ಬಾಬಾ ಬುಡನ್ಗಿರಿ ಬರುತ್ತೆ, ಅದೇ ಡಿಸ್ಟಿಕ್. 3ನೇ ಸ್ಥಾನದಲ್ಲಿ ಕುದುರೆಮುಖ ಶಿಖರ ಬರುತ್ತೆ, 1892 ಮೀಟರ್ ಎತ್ತರವಾಗಿರುವಂಥದ್ದು. 4ನೇ ಸ್ಥಾನದಲ್ಲಿ ಶಿಖರದಲ್ಲಿ ದೇವಿರಮ್ಮನ ಗುಡ್ಡ, ಇದು 1817 ಮೀಟರ್ ಬರುವಂಥದ್ದು. 5ನೇದಾಗಿ ರುದ್ರಗಿರಿ, ನಂತರ ಪುಷ್ಪಗಿರಿ ಬರುತ್ತೆ. 6ನೇ ಸ್ಥಾನದಲ್ಲಿ ಪುಷ್ಪಗಿರಿ, ಫಸ್ಟ್ ರುದ್ರಗಿರಿ ಬರುತ್ತೆ, ಪುಷ್ಪಗಿರಿ ನಂತರದಲ್ಲಿ ಕೊನೆಯಲ್ಲಿ ಬ್ರಹ್ಮಗಿರಿ ಬರುವಂಥದ್ದು. ನೋಡಿ, ಇದನ್ನ ಆಪ್ಷನ್ ಕೊಟ್ಟಿಲ್ಲ ಅವರು, ರುದ್ರಗಿರಿ ಕೊಟ್ಟಿಲ್ಲ, ದೇವಿರಮ್ಮನ ಬೆಟ್ಟ ಕೊಟ್ಟಿಲ್ಲ. ಅವ್ರು ಕೇಳಿರೋದೇನು, ಬಾಬಾ ಬುಡನ್ಗಿರಿ ಬೆಟ್ಟ ಕೇಳಿದ್ದಾರೆ, ನಂತರ ಪುಷ್ಪಗಿರಿ ಕೇಳಿದ್ದಾರೆ, ಬ್ರಹ್ಮಗಿರಿ ಕೇಳಿದ್ದಾರೆ, ಮತ್ತೆ ಜೊತೆಗೆ ಕೊಡಚಾದ್ರಿ ಎಲ್ಲ ಕೇಳಿರುವಂಥದ್ದು, ಜೊತೆಗೆ ಮುಳ್ಳಯ್ಯನಗಿರಿ ಕೇಳಿರುವಂಥದ್ದು. ಇಲ್ಲಿ 2 ಆಪ್ಷನ್ ಅನ್ನ ತೆಗೆದಿದ್ದಾರೆ. ಶಿವಮೊಗ್ಗದ ಕೊಡಚಾದ್ರಿ 18ನೇ ಶಿಖರವಾಗಿರುವಂಥದ್ದನ್ನು ನಾವು ಗಮನಿಸ್ತೇವೆ. 1344 ಮೀಟರ್ ಎತ್ತರದಲ್ಲಿ ಈ ಒಂದು ಶಿಖರ ನಿರ್ಮಾಣ ಆಗಿರುವಂಥದ್ದನ್ನ ಗಮನಿಸುವಂಥದ್ದು ಸ್ನೇಹಿತರೆ. ಇನ್ನು ನಂತರ ನಿಮ್ಗೆಲ್ಲ ಕೇಳಿರ್ತೀರಿ ಟಿಪ್ಪು ಡ್ರಾಪ್ ಬಗ್ಗೆ. ನೋಡಿ, ನಾವು ಇದೆಲ್ಲ ಹಿಂದಿನ ಕಾಲದಲ್ಲಿ ಪಿಕ್ಚರ್ ಅಲ್ಲೂ ನೀವು ನೋಡಿರ್ಬೋದು. ಅದು ಈಗಿನದರಲ್ಲಿ ಯಾರು ಸಾಯೋದಕ್ಕೆ ಅಲ್ಲಿ ಹೋಗೋದಿಲ್ಲ. ಹಿಂದಿನ ಕಾಲದಲ್ಲಿ ನಾನು ಟಿಪ್ಪು ಡ್ರಾಪಿಗೆ ಹೋಗ್ಬಿಡ್ತೀನಿ. ಅಂದ್ರೆ ಟಿಪ್ಪು ಡ್ರಾಪ್ ಯಾವ ಒಂದು ನಂದಿ ಬೆಟ್ಟ ನಾವು ಕರಿತೀವಿ, ಅದನ್ನ ಹೆಸರು ಕೂಡ ಇದೆ, ಟಿಪ್ಪು ಡ್ರಾಪ್ ಅಂತ ಅವಾಗ ಕರಿತೀವಿ, ನಂದಿ ಬೆಟ್ಟ ಅಂತ. ಇದು ಯಾವ ಒಂದು ಜಿಲ್ಲೆಯಲ್ಲಿದೆ ಅನ್ನುವಂಥದ್ದು ಕೇಳಿದ್ರೆ, ಟಿಪ್ಪು ಡ್ರಾಪ್ ಅನ್ನುವಂಥದ್ದು. ಟಿಪ್ಪು ಡ್ರಾಪ್ ಅನ್ನುವಂಥದ್ದು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಂಡು ಬರುತ್ತೆ. ಕೋಲಾರದ ಮೇಲ್ಪಟ್ಟ ಬರುವಂತಹ ಒಂದು ಜಿಲ್ಲೆ ಯಾವುದು, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಟಿಪ್ಪು ಡ್ರಾಪ್ ಕಂಡು ಬರುತ್ತೆ. ಜೊತೆಗೆ ಇಲ್ಲಿ ಕನ್ಫ್ಯೂಸ್ ಆಗ್ಲಿ ಅಂತ ಹೇಳಿ ಚಾಮರಾಜನಗರ ಡಿಸ್ಟಿಕ್ ಅನ್ನು ಕೂಡ ಅಲ್ಲಿ ಮೆನ್ಷನ್ ಮಾಡಿರುವಂತದ್ದನ್ನ ನಾವು ನೋಡ್ತೇವೆ. ನೋಡಿ, ನಂದಿ ಬೆಟ್ಟಗಳು ಗಂಗರ ರಾಜವಂಶವು ನಿರ್ಮಿಸಿದಂತಹ ಪುರಾತನ ಬೆಟ್ಟದ ಕೋಟೆಯಾಗಿರುವಂತದ್ದು ನೋಡ್ತೇವೆ. ಜೊತೆಗೆ ದಕ್ಷಿಣ ಭಾರತದಲ್ಲಿ ಟಿಪ್ಪುವಿನ ಸುಲ್ತಾನನಿಂದ ಕರ್ನಾಟಕದ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ವರೆಗೂ ಕೂಡ ಅವನ ಒಂದು ಆಳ್ವಿಕೆ ವಿಸ್ತರಿಸಿತ್ತು ಅನ್ನುವಂಥದ್ದು. ಚಿಕ್ಕಬಳ್ಳಾಪುರ ಪಟ್ಟಣದಿಂದ 10 ಕಿಲೋಮೀಟರ್ ಮತ್ತು ಬೆಂಗಳೂರು ನಗರದಿಂದ ಸುಮಾರು 60 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಬೆಟ್ಟ ನೋಡುವಂಥದ್ದು. ಬೆಟ್ಟಗಳು ನಂದಿ ಪಟ್ಟಣದ ಸಮೀಪದಲ್ಲಿ ಕಂಡುಬರುತ್ತೆ. ಈ ಒಂದು ಬೆಟ್ಟದ ಸಂದರ್ಭದಲ್ಲಿ ನೋಡೋದಾದ್ರೆ ಮೇಲಿಂದ ಸೂರ್ಯೋದಯವನ್ನ ನೋಡುವಂಥದ್ದು, ಜೊತೆಗೆ ಟಿಪ್ಪು ಸುಲ್ತಾನ್ನ ಕೋಟೆ, 18ನೇ ಶತಮಾನದ ಆಡಳಿತಗಾರನ ಬೇಸಿಗೆ ತಂಗುವಿಕೆ, ಕಲ್ಲಿನ ಒಂದು ಕೆತ್ತನೆಗಳು ಇವೆಲ್ಲವೂ ಕೂಡ ಆ ಒಂದು ಪ್ಲೇಸ್ ನಲ್ಲಿ ಕಾಣುವಂಥದ್ದು. ಅಂದ್ರೆ ಹಿಂದಿನ ಕಾಲದಲ್ಲಿ ಟಿಪ್ಪು ಕೈದಿಗಳಿಂದ ಇಲ್ಲಿಂದ ಅವರನ್ನ ಎಸೆಯುವಂತಹ ಕೆಲಸ ಮಾಡ್ತಿದ್ದ ಅನ್ನುವಂಥದ್ದು ಹೇಳಿಕೆ ಇದೆ. ಅದು ನಂಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಸ್ಥಳೀಯ ಹಿಂದೂ ದೇವಾಲಯಗಳಲ್ಲಿ ಬೆಟ್ಟದ ಯೋಗ ನಂದೀಶ್ವರ ದೇವಸ್ಥಾನ ಇರುವಂತದ್ದು ನೋಡ್ತೀವಿ. ಇದು ಬುಲ್ ನಂದಿಯ ಒಂದು ಬೃಹತ್ ಪ್ರತಿಮೆಯನ್ನ ರಕ್ಷಿಸಲ್ಪಟ್ಟಿದೆ ಅನ್ನುವಂಥದ್ದು ಕೂಡ, ಹಾಗಾಗಿ ಅದನ್ನ ನಂದಿ ಬೆಟ್ಟ ಅನ್ನುವಂಥ ಹೆಸರಿಂದನೂ ಕೂಡ ಕರೆಯುವಂಥದ್ದು. ಇನ್ನು ಬೆಟ್ಟಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದು ಕ್ವಶನ್ ಬಂದಿದೆ ಸ್ನೇಹಿತರೆ, ಭಾರತದ ಅತಿ ಪುರಾತನ ಬಂಡೆಗಳು ಯಾವ ಒಂದು ಸ್ಥಳದಲ್ಲಿ ಕಂಡು ಬರುತ್ತೆ. ನಮ್ಮ ಬಂಡೆ ಅಂದ ತಕ್ಷಣ ನಾವು ಡೈರೆಕ್ಟ್ ಹೋಗೋದು ಚಿತ್ರದುರ್ಗಕ್ಕೆ. ಬಂಡೆಗಳ ಊರು ಚಿತ್ರದುರ್ಗ, ಹಂಪಿಯಲ್ಲಿ ಜಾಸ್ತಿ ನೋಡ್ತೀವಿ. ಕೊಪ್ಪಳ, ಹಂಪಿಯಲ್ಲಿ ಆ ಭಾಗದಲ್ಲಿ ಬಂಡೆಗಳನ್ನು ನೋಡ್ತೇವೆ. ಬಟ್ ಪುರಾತನ ಬಂಡೆಗಳು ಯಾವ ಸ್ಥಳದಲ್ಲಿ ಬರುತ್ತೆ ಅಂತ ಕೇಳಿದರೆ, ಇದು PSI ಸಿವಿಲ್ ಅಲ್ಲಿ 2020ರಲ್ಲಿ ಕೇಳಿರುವಂಥದ್ದು ಧಾರವಾಡ ಪ್ರದೇಶ. ಇದೇನಾದ್ರು ನಾವು ಊಹೆ ಮಾಡೋಕ್ಕೂ ಕಷ್ಟ ಆಗುತ್ತೆ, ಬಟ್ ಇದೇ ರೈಟ್ ಆನ್ಸರ್ ಆಗುವಂಥದ್ದು. ನೋಡಿ, ಇನ್ನು ನಂತರದಲ್ಲಿ ಕ್ವಶನ್ ಬರುತ್ತೆ, ಕರ್ನಾಟಕದಲ್ಲಿ ಉದ್ದವಾಗಿ ಹರಿಯುವಂತಹ ನದಿ ಯಾವುದು ಅಂತ ಕೇಳಿದ್ದಾರೆ. ಕಾವೇರಿ, ತುಂಗಭದ್ರಾ, ಕೃಷ್ಣಾ ನದಿ, ಹಾಗೆ ನೇತ್ರಾವತಿ ಅನ್ನುವಂಥದ್ದು. ನಿಮ್ಗೆಲ್ಲ ಗೊತ್ತಿದೆ, ಕೃಷ್ಣಾ ನದಿ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಅತಿ ಉದ್ದವಾಗಿ ಹರಿಯುವಂತಹ ನದಿ ಆಗಿರುವಂಥದ್ದು. ಮಹಾಬಲೇಶ್ವರ, ಮಹಾರಾಷ್ಟ್ರದ ಮಹಾಬಲೇಶ್ವರದಲ್ಲಿ ಹುಟ್ಟುವಂಥದ್ದು ನಾವು ನೋಡ್ತೇವೆ. ಕರ್ನಾಟಕದಲ್ಲಿ ಸುಮಾರು 483 ಕಿಲೋಮೀಟರ್ ಹರಿದು ಒಂದು ಬಂಗಾಳ ಕೊಲ್ಲಿಯನ್ನ ಸೇರುವಂಥದ್ದನ್ನ ನೋಡ್ತೇವೆ. ಕರ್ನಾಟಕದಲ್ಲಿ ಒಂದು ಒಟ್ಟು ವಿಸ್ತೀರ್ಣದ ಪ್ರಮಾಣವನ್ನು ನೋಡೋದಾದ್ರೆ 59.6% ಒಳಗೊಂಡಿರುವಂಥದ್ದನ್ನ ನಾವು ನೋಡ್ತೇವೆ. ಅದರ ನದಿ ವಿಸ್ತೀರ್ಣದಲ್ಲಿ ಸುಮಾರು 59% ನಮ್ಮ ಕರ್ನಾಟಕದಲ್ಲಿ ಹರಿದಿರುವಂಥದ್ದನ್ನ ನಾವು ನೋಡುವಂಥದ್ದು. ಇದಿಷ್ಟು ಇವತ್ತಿನ ಒಂದು ತರಗತಿಯಾಗಿತ್ತು ಸ್ನೇಹಿತರೆ. ಸಾಕಷ್ಟು ಎಕ್ಸಾಮ್ಸ್ಗಳ ಕ್ವಶನ್ಗಳು ಈ ಒಂದು ಭಾಗದಲ್ಲಿ ಕವರ್ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಈ ಒಂದು ಫಸ್ಟ್ ವಿಡಿಯೋದಲ್ಲಿ ನಿಮ್ಮ ಅಭಿಪ್ರಾಯವನ್ನ ನನಗೆ ತಿಳಿಸಿ ಕಾಮೆಂಟ್ ಮೂಲಕವಾಗಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಕ್ಲಾಸ್ ನೋಡಿದ್ದಕ್ಕೆ ಧನ್ಯವಾದ. ನಮಸ್ಕಾರ.